ದಕ್ಷಿಣ ಭಾರತದ ಕುಂಭಮೇಳ ಅಂತ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಮಠದ ಜಾತ್ರೆಗೆ ಅದ್ಧೂರಿ ತೆರೆಬಿದ್ದಿದೆ. ಕಳೆದ 15 ದಿನಗಳಿಂದ ನಡೆದ ಜಾತ್ರೆಯಲ್ಲಿ ಸರಿಸುಮಾರು 20 ಲಕ್ಷಕ್ಕೂ ಅಧಿಕ ಜನ ದಾಸೋಹದಲ್ಲಿ ಊಟ ಮಾಡಿದ್ದಾರೆ. ಮಹಾದಾಸೋಹ ವಿಶೇಷ ಸ್ಟೋರಿ ಇಲ್ಲಿದೆ. ದೊಡ್ಡ ದೊಡ್ಡ ಕೊಪ್ಪರಿಗೆಯಲ್ಲಿ ತಯಾರಾಗಿರೋ ಸಾರು, ಬಾಯಲ್ಲಿ ನೀರು ಬರಿಸೋ ಗೋಧಿ ಹುಗ್ಗಿ, ಬೆಟ್ಟದಂತೆ ಕಾಣ್ತಾ ಇರೋ ಅನ್ನದ ರಾಶಿ, ರುಚಿ ರುಚಿಯಾದ ಅಡುಗೆಗೆ ಸಾಲು ಸಾಲಾಗಿ ನಿಂತಿರೋ ಭಕ್ತರು. ಇದು ಗವಿಮಠದ ಜಾತ್ರೆಯ ದಾಸೋಹ. ಈ ಮಹಾಪ್ರಸಾದವನ್ನ ಸ್ವೀಕರಿಸೋಕು ಪುಣ್ಯ ಮಾಡಿರಬೇಕು. ಕೊಪ್ಪಳದ ಗವಿಮಠದ ದಾಸೋಹಕ್ಕೆ ವಿದ್ಯುಕ್ತ ತೆರೆ. ಕೊಪ್ಪಳದ ಗವಿಮಠದ ಜಾತ್ರೆಯನ್ನ ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಕರೀತಾರೆ. ಇದಕ್ಕೆ ಕಾರಣ ಜಾತ್ರೆಯಲ್ಲಿ ಭಾಗಿಯಾಗೋ ಲಕ್ಷ ಜನ. ಇದೇ ಜನವರಿ 15ರಂದು ಗವಿಸಿದ್ದೇಶ್ವರರ ರಥೋತ್ಸವ ಅದ್ದೂರಿಯಾಗಿ ನಡೆದಿತ್ತು. ಅಂದು ಸರಿಸುಮಾರು 5 ಲಕ್ಷ ಜನ ಭಾಗಿಯಾಗಿದ್ರು. ಸದ್ಯ ಅಜ್ಜನ ಜಾತ್ರೆಗೆ ನಿನ್ನೆ ವಿದ್ಯುಕ್ತ ತೆರೆ ಬಿದ್ದಿದೆ. ಅಂದಹಾಗೆ ಗವಿಮಠದ ಜಾತ್ರೆ ವಿಶೇಷವೇ ದಾಸೋಹ. ಜನವರಿ 12ರಿಂದಲೇ ಆರಂಭ ಆಗಿದ್ದ ಮಹಾದಾಸೋಹಕ್ಕೆ ನಿನ್ನೆ ತೆರೆ ಬಿದ್ದಿದೆ. ನಿನ್ನೆ ಕೂಡ ಲಕ್ಷಕ್ಕೂ ಅಧಿಕ ಜನ ಮಹಾದಾಸೋಹದ ಪ್ರಸಾದವನ್ನ ಸೇವಿಸಿದ್ರು. ಕೊನೆ ದಿನ ಹಿನ್ನೆಲೆ ಗೋಧಿ ಹುಗ್ಗಿ, ಅನ್ನ, ಸಾರು, ಬದನೆಕಾಯಿ ಪಲ್ಯ ನೀಡಲಾಯಿತು. ಒಂದೇ ದಿನ 100 ಕ್ವಿಂಟಲ್ಗೂ ಅಧಿಕ ಅನ್ನ, 75 ಕ್ವಿಂಟಲ್ ಗೋಧಿ ಹುಗ್ಗಿ ಉಣಬಡಿಸಲಾಯಿತು. ಮುಂಜಾನೆ 7 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಲಕ್ಷಕ್ಕೂ ಅಧಿಕ ಜನರು ಸರತಿ ಸಾಲಲ್ಲಿ ನಿಂತು ಪ್ರಸಾದವನ್ನ ಸೇವಿಸಿದರು. 2025ನೇ ಜಾತ್ರೆ ವಿಜೃಂಭಣೆಯಿಂದ ಜರಗಲಿಕ್ಕೆ ಪೂಜ್ಯರ ಆಶೀರ್ವಾದ ಹಾಗೂ ಭಕ್ತರ ಒಂದು ಶ್ರಮದೊಂದಿಗೆ ಈ ಜಾತ್ರೆ ವಿಜೃಂಭಣೆ ಜರುಗಿತು. ಇಲ್ಲಿ ಸುಮಾರು 20 ಲಕ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ರೊಟ್ಟಿ, ಸುಮಾರು 400ರಿಂದ 500 ಟನ್ವರೆಗೆ ಕಟ್ಟಿಗೆ ಹಾಗೂ ಈಗ ಸುಮಾರು 1200 ಕ್ವಿಂಟಲ್ ತನ ಅಕ್ಕಿ ಹಾಗೂ ಇತರೆ ಅನೇಕ ಥರದ ಸಿಹಿಗಳು ಪದಾರ್ಥಗಳು ದಿನನಿತ್ಯ ಬರೋದು, ದಿನನಿತ್ಯ ಮಾಡಿ ಹಾಕ್ತೀವಿ. ಅದು ನಾವು ಕೌಂಟಿಂಗ್ ಮಾಡಲಾರಷ್ಟು ಮೋಸ್ಟ್ಲಿ ಇದು ಖರ್ಚಾಗೈತಿ ಅಂತ ನಾವು ಅನಿಸ್ತೀವಿ. 18 ದಿನಗಳ ಕಾಲ ನಡೆದ ಮಹಾದಾಸೋಹದಲ್ಲಿ 20 ಲಕ್ಷಕ್ಕೂ ಹೆಚ್ಚು ಜನ ಪ್ರಸಾದ ಸೇವಿಸಿದ್ದಾರೆ. 20 ಲಕ್ಷ ರೊಟ್ಟಿ ಖರ್ಚಾಗಿದ್ದು 1200 ಕ್ವಿಂಟಲ್ ಅಕ್ಕಿ ಖರ್ಚಾಗಿದೆ. 16 ಟನ್ ತರಕಾರಿ ಬಳಸಲಾಗಿದೆ. ಇದಿಷ್ಟೇ ಅಲ್ಲ, 10 ಲಕ್ಷಕ್ಕೂ ಅಧಿಕ ಜಿಲೇಬಿ, ಶೇಂಗಾ ಹೋಳಿಗೆ, ಮಾದ್ಲಿ, ಮಿರ್ಚಿಯನ್ನು ನೀಡಲಾಗಿದೆ. ಪ್ರಸಾದ ರೂಪದಲ್ಲಿ ರೊಟ್ಟಿ, ದವಸ ಧಾನ್ಯ, ಆಮೇಲೆ ಮಾದ್ಲಿ, ಹಂಗೆ ಜಿಲೇಬಿ, ಆಮೇಲೆ ಶೇಂಗಾ ಹೋಳ್ಗೆ, ಮೈಸೂರು ಪಾಕು, ಎಲ್ಲ ಕರ್ಚಿಕಾಯಿ, ಎಲ್ಲ ಥರದ ಸಿಹಿ ತಿನಿಸುಗಳನ್ನು ಮಾಡ್ಕೊಂಬರ್ತಾರೆ. ಇಷ್ಟ ಅಂತ ಇಲ್ಲ, ಲೆಕ್ಕಕ್ಕೆ ಸಿಗಂಗಿಲ್ರಿ. ಇದು ಎಲ್ಲ ಯಾವುದು ವಿಶೇಷ ಜಾತ್ರೆ ಅಂತೀರಿ ಕೊಪ್ಪಳದ್ದು? ಹೌದ್ರಿ, ಆಮೇಲೆ ನಮ್ಮ ಅಜ್ಜರು ಪ್ರತಿ ವರ್ಷನೂ ಇಲ್ಲಿ ಒಂದು ವಿಶೇಷ, ಬರೀ ಜಾತ್ರೆನೇ ಅಲ್ಲ, ವಿಶೇಷವಾದ ಕಾರ್ಯಕ್ರಮ ಮಾಡ್ತಾರೆ. 15 ದಿನಗಳ ಅದ್ದೂರಿ ಜಾತ್ರೆಗೆ ನಿನ್ನೆ ತೆರೆ ಬಿದ್ದಿದೆ. ಕೊಪ್ಪಳದ ಗವಿಮಠದ ಜಾತ್ರೆಯ ಮಹಾದಾಸೋಹ ಈ ವರ್ಷವೂ ಭಕ್ಷ್ಯ ಭೋಜನದಿಂದ ಕೂಡಿದ್ದು ವಿಶೇಷ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ದಕ್ಷಿಣ ಭಾರತದ ಕುಂಭಮೇಳ ಅಂತ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಮಠದ ಜಾತ್ರೆಗೆ ಅದ್ಧೂರಿ ತೆರೆಬಿದ್ದಿದೆ. ಕಳೆದ 15 ದಿನಗಳಿಂದ ನಡೆದ ಜಾತ್ರೆಯಲ್ಲಿ ಸರಿಸುಮಾರು 20 ಲಕ್ಷಕ್ಕೂ ಅಧಿಕ ಜನ ದಾಸೋಹದಲ್ಲಿ ಊಟ ಮಾಡಿದ್ದಾರೆ. ಮಹಾದಾಸೋಹ ವಿಶೇಷ ಸ್ಟೋರಿ ಇಲ್ಲಿದೆ. ದೊಡ್ಡ ದೊಡ್ಡ ಕೊಪ್ಪರಿಗೆಯಲ್ಲಿ ತಯಾರಾಗಿರೋ ಸಾರು, ಬಾಯಲ್ಲಿ ನೀರು ಬರಿಸೋ ಗೋಧಿ ಹುಗ್ಗಿ, ಬೆಟ್ಟದಂತೆ ಕಾಣ್ತಾ ಇರೋ ಅನ್ನದ ರಾಶಿ, ರುಚಿ ರುಚಿಯಾದ ಅಡುಗೆಗೆ ಸಾಲು ಸಾಲಾಗಿ ನಿಂತಿರೋ ಭಕ್ತರು. ಇದು ಗವಿಮಠದ ಜಾತ್ರೆಯ ದಾಸೋಹ. ಈ ಮಹಾಪ್ರಸಾದವನ್ನ ಸ್ವೀಕರಿಸೋಕು ಪುಣ್ಯ ಮಾಡಿರಬೇಕು. ಕೊಪ್ಪಳದ ಗವಿಮಠದ ದಾಸೋಹಕ್ಕೆ ವಿದ್ಯುಕ್ತ ತೆರೆ. ಕೊಪ್ಪಳದ ಗವಿಮಠದ ಜಾತ್ರೆಯನ್ನ ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಕರೀತಾರೆ. ಇದಕ್ಕೆ ಕಾರಣ ಜಾತ್ರೆಯಲ್ಲಿ ಭಾಗಿಯಾಗೋ ಲಕ್ಷ ಜನ. ಇದೇ ಜನವರಿ 15ರಂದು ಗವಿಸಿದ್ದೇಶ್ವರರ ರಥೋತ್ಸವ ಅದ್ದೂರಿಯಾಗಿ ನಡೆದಿತ್ತು. ಅಂದು ಸರಿಸುಮಾರು 5 ಲಕ್ಷ ಜನ ಭಾಗಿಯಾಗಿದ್ರು. ಸದ್ಯ ಅಜ್ಜನ ಜಾತ್ರೆಗೆ ನಿನ್ನೆ ವಿದ್ಯುಕ್ತ ತೆರೆ ಬಿದ್ದಿದೆ. ಅಂದಹಾಗೆ ಗವಿಮಠದ ಜಾತ್ರೆ ವಿಶೇಷವೇ ದಾಸೋಹ. ಜನವರಿ 12ರಿಂದಲೇ ಆರಂಭ ಆಗಿದ್ದ ಮಹಾದಾಸೋಹಕ್ಕೆ ನಿನ್ನೆ ತೆರೆ ಬಿದ್ದಿದೆ. ನಿನ್ನೆ ಕೂಡ ಲಕ್ಷಕ್ಕೂ ಅಧಿಕ ಜನ ಮಹಾದಾಸೋಹದ ಪ್ರಸಾದವನ್ನ ಸೇವಿಸಿದ್ರು. ಕೊನೆ ದಿನ ಹಿನ್ನೆಲೆ ಗೋಧಿ ಹುಗ್ಗಿ, ಅನ್ನ, ಸಾರು, ಬದನೆಕಾಯಿ ಪಲ್ಯ ನೀಡಲಾಯಿತು. ಒಂದೇ ದಿನ 100 ಕ್ವಿಂಟಲ್ಗೂ ಅಧಿಕ ಅನ್ನ, 75 ಕ್ವಿಂಟಲ್ ಗೋಧಿ ಹುಗ್ಗಿ ಉಣಬಡಿಸಲಾಯಿತು.
ಮುಂಜಾನೆ 7 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಲಕ್ಷಕ್ಕೂ ಅಧಿಕ ಜನರು ಸರತಿ ಸಾಲಲ್ಲಿ ನಿಂತು ಪ್ರಸಾದವನ್ನ ಸೇವಿಸಿದರು. 2025ನೇ ಜಾತ್ರೆ ವಿಜೃಂಭಣೆಯಿಂದ ಜರಗಲಿಕ್ಕೆ ಪೂಜ್ಯರ ಆಶೀರ್ವಾದ ಹಾಗೂ ಭಕ್ತರ ಒಂದು ಶ್ರಮದೊಂದಿಗೆ ಈ ಜಾತ್ರೆ ವಿಜೃಂಭಣೆ ಜರುಗಿತು. ಇಲ್ಲಿ ಸುಮಾರು 20 ಲಕ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ರೊಟ್ಟಿ, ಸುಮಾರು 400ರಿಂದ 500 ಟನ್ವರೆಗೆ ಕಟ್ಟಿಗೆ ಹಾಗೂ ಈಗ ಸುಮಾರು 1200 ಕ್ವಿಂಟಲ್ ತನ ಅಕ್ಕಿ ಹಾಗೂ ಇತರೆ ಅನೇಕ ಥರದ ಸಿಹಿಗಳು ಪದಾರ್ಥಗಳು ದಿನನಿತ್ಯ ಬರೋದು, ದಿನನಿತ್ಯ ಮಾಡಿ ಹಾಕ್ತೀವಿ. ಅದು ನಾವು ಕೌಂಟಿಂಗ್ ಮಾಡಲಾರಷ್ಟು ಮೋಸ್ಟ್ಲಿ ಇದು ಖರ್ಚಾಗೈತಿ ಅಂತ ನಾವು ಅನಿಸ್ತೀವಿ. 18 ದಿನಗಳ ಕಾಲ ನಡೆದ ಮಹಾದಾಸೋಹದಲ್ಲಿ 20 ಲಕ್ಷಕ್ಕೂ ಹೆಚ್ಚು ಜನ ಪ್ರಸಾದ ಸೇವಿಸಿದ್ದಾರೆ. 20 ಲಕ್ಷ ರೊಟ್ಟಿ ಖರ್ಚಾಗಿದ್ದು 1200 ಕ್ವಿಂಟಲ್ ಅಕ್ಕಿ ಖರ್ಚಾಗಿದೆ. 16 ಟನ್ ತರಕಾರಿ ಬಳಸಲಾಗಿದೆ. ಇದಿಷ್ಟೇ ಅಲ್ಲ, 10 ಲಕ್ಷಕ್ಕೂ ಅಧಿಕ ಜಿಲೇಬಿ, ಶೇಂಗಾ ಹೋಳಿಗೆ, ಮಾದ್ಲಿ, ಮಿರ್ಚಿಯನ್ನು ನೀಡಲಾಗಿದೆ. ಪ್ರಸಾದ ರೂಪದಲ್ಲಿ ರೊಟ್ಟಿ, ದವಸ ಧಾನ್ಯ, ಆಮೇಲೆ ಮಾದ್ಲಿ, ಹಂಗೆ ಜಿಲೇಬಿ, ಆಮೇಲೆ ಶೇಂಗಾ ಹೋಳ್ಗೆ, ಮೈಸೂರು ಪಾಕು, ಎಲ್ಲ ಕರ್ಚಿಕಾಯಿ, ಎಲ್ಲ ಥರದ ಸಿಹಿ ತಿನಿಸುಗಳನ್ನು ಮಾಡ್ಕೊಂಬರ್ತಾರೆ. ಇಷ್ಟ ಅಂತ ಇಲ್ಲ, ಲೆಕ್ಕಕ್ಕೆ ಸಿಗಂಗಿಲ್ರಿ ಇದು ಎಲ್ಲ ಯಾವುದು ವಿಶೇಷ ಜಾತ್ರೆ ಅಂತೀರಿ ಇದನ್ನು ಕೊಪ್ಪಳದ್ದು. ಹೌದ್ರಿ, ಆಮೇಲೆ ನಮ್ಮ ಅಜ್ಜರು ಪ್ರತಿ ವರ್ಷನೂ ಇಲ್ಲಿ ಒಂದು ವಿಶೇಷ, ಬರೀ ಜಾತ್ರೆನೇ ಅಲ್ಲ, ವಿಶೇಷವಾದ ಕಾರ್ಯಕ್ರಮ ಮಾಡ್ತಾರೆ. 15 ದಿನಗಳ ಅದ್ದೂರಿ ಜಾತ್ರೆಗೆ ನಿನ್ನೆ ತೆರೆ ಬಿದ್ದಿದೆ. ಕೊಪ್ಪಳದ ಗವಿಮಠದ ಜಾತ್ರೆಯ ಮಹಾದಾಸೋಹ ಈ ವರ್ಷವೂ ಭಕ್ಷ್ಯ ಭೋಜನದಿಂದ ಕೂಡಿದ್ದು ವಿಶೇಷ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ದಕ್ಷಿಣ ಭಾರತದ ಕುಂಭಮೇಳ ಅಂತ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಮಠದ ಜಾತ್ರೆಗೆ ಅದ್ದೂರಿ ತೆರೆಬಿದ್ದಿದೆ. ಕಳೆದ 15 ದಿನಗಳಿಂದ ನಡೆದ ಜಾತ್ರೆಯಲ್ಲಿ ಸರಿಸುಮಾರು 20 ಲಕ್ಷಕ್ಕೂ ಅಧಿಕ ಜನ ದಾಸೋಹದಲ್ಲಿ ಊಟ ಮಾಡಿದ್ದಾರೆ. ಮಹಾದಾಸೋಹ ವಿಶೇಷ ಸ್ಟೋರಿ ಇಲ್ಲಿದೆ. ದೊಡ್ಡ ದೊಡ್ಡ ಕೊಪ್ಪರಿಗೆಯಲ್ಲಿ ತಯಾರಾಗಿರೋ ಸಾರು, ಬಾಯಲ್ಲಿ ನೀರು ಬರಿಸೋ ಗೋಧಿ ಹುಗ್ಗಿ, ಬೆಟ್ಟದಂತೆ ಕಾಣ್ತಾ ಇರೋ ಅನ್ನದ ರಾಶಿ, ರುಚಿ ರುಚಿಯಾದ ಅಡುಗೆಗೆ ಸಾಲು ಸಾಲಾಗಿ ನಿಂತಿರೋ ಭಕ್ತರು. ಇದು ಗವಿಮಠದ ಜಾತ್ರೆಯ ದಾಸೋಹ. ಈ ಮಹಾಪ್ರಸಾದವನ್ನ ಸ್ವೀಕರಿಸೋಕು ಪುಣ್ಯ ಮಾಡಿರಬೇಕು. ಕೊಪ್ಪಳದ ಗವಿಮಠದ ದಾಸೋಹಕ್ಕೆ ವಿದ್ಯುಕ್ತ ತೆರೆ. ಕೊಪ್ಪಳದ ಗವಿಮಠದ ಜಾತ್ರೆಯನ್ನ ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಕರೀತಾರೆ. ಇದಕ್ಕೆ ಕಾರಣ ಜಾತ್ರೆಯಲ್ಲಿ ಭಾಗಿಯಾಗೋ ಲಕ್ಷ ಲಕ್ಷ ಜನ. ಇದೇ ಜನವರಿ 15ರಂದು ಗವಿಸಿದ್ದೇಶ್ವರರ ರಥೋತ್ಸವ ಅದ್ದೂರಿಯಾಗಿ ನಡೆದಿತ್ತು. ಅಂದು ಸರಿಸುಮಾರು 5 ಲಕ್ಷ ಜನ ಭಾಗಿಯಾಗಿದ್ರು. ಸದ್ಯ ಅಜ್ಜನ ಜಾತ್ರೆಗೆ ನಿನ್ನೆ ವಿದ್ಯುಕ್ತ ತೆರೆ ಬಿದ್ದಿದೆ. ಅಂದಹಾಗೆ ಗವಿಮಠದ ಜಾತ್ರೆ ವಿಶೇಷವೇ ದಾಸೋಹ. ಜನವರಿ 12ರಿಂದಲೇ ಆರಂಭ ಆಗಿದ್ದ ಮಹಾದಾಸೋಹಕ್ಕೆ ನಿನ್ನೆ ತೆರೆ ಬಿದ್ದಿದೆ. ನಿನ್ನೆ ಕೂಡ ಲಕ್ಷಕ್ಕೂ ಅಧಿಕ ಜನ ಮಹಾದಾಸೋಹದ ಪ್ರಸಾದವನ್ನ ಸೇವಿಸಿದ್ರು. ಕೊನೆ ದಿನ ಹಿನ್ನೆಲೆ ಗೋಧಿ ಹುಗ್ಗಿ, ಅನ್ನ, ಸಾರು, ಬದನೆಕಾಯಿ ಪಲ್ಯ ನೀಡಲಾಯಿತು. ಒಂದೇ ದಿನ 100 ಕ್ವಿಂಟಲ್ಗೂ ಅಧಿಕ ಅನ್ನ, 75 ಕ್ವಿಂಟಲ್ ಗೋಧಿ ಹುಗ್ಗಿ ಉಣಬಡಿಸಲಾಯಿತು. ಮುಂಜಾನೆ 7 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಲಕ್ಷಕ್ಕೂ ಅಧಿಕ ಜನರು ಸರತಿ ಸಾಲಲ್ಲಿ ನಿಂತು ಪ್ರಸಾದವನ್ನ ಸೇವಿಸಿದರು. 2025ನೇ ಜಾತ್ರೆ ವಿಜೃಂಭಣೆಯಿಂದ ಜರಗಲಿಕ್ಕೆ ಪೂಜ್ಯರ ಆಶೀರ್ವಾದ ಹಾಗೂ ಭಕ್ತರ ಒಂದು ಶ್ರಮದೊಂದಿಗೆ ಈ ಜಾತ್ರೆ ವಿಜೃಂಭಣೆ ಜರುಗಿತು. ಇಲ್ಲಿ ಸುಮಾರು 20 ಲಕ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ರೊಟ್ಟಿ, ಸುಮಾರು 400ರಿಂದ 500 ಟನ್ವರೆಗೆ ಕಟ್ಟಿಗೆ ಹಾಗೂ ಈಗ ಸುಮಾರು 1200 ಕ್ವಿಂಟಲ್ ತನ ಅಕ್ಕಿ ಹಾಗೂ ಇತರೆ ಅನೇಕ ಥರದ ಸಿಹಿಗಳು ಪದಾರ್ಥಗಳು ದಿನನಿತ್ಯ ಬರೋದು, ದಿನನಿತ್ಯ ಮಾಡಿ ಹಾಕ್ತೀವಿ. ಅದು ನಾವು ಕೌಂಟಿಂಗ್ ಮಾಡಲಾರಷ್ಟು ಮೋಸ್ಟ್ಲಿ ಇದು ಖರ್ಚಾಗೈತಿ ಅಂತ ನಾವು ಅನಿಸ್ತೀವಿ. 18 ದಿನಗಳ ಕಾಲ ನಡೆದ ಮಹಾದಾಸೋಹದಲ್ಲಿ 20 ಲಕ್ಷಕ್ಕೂ ಹೆಚ್ಚು ಜನ ಪ್ರಸಾದ ಸೇವಿಸಿದ್ದಾರೆ. 20 ಲಕ್ಷ ರೊಟ್ಟಿ ಖರ್ಚಾಗಿದ್ದು 1200 ಕ್ವಿಂಟಲ್ ಅಕ್ಕಿ ಖರ್ಚಾಗಿದೆ. 16 ಟನ್ ತರಕಾರಿ ಬಳಸಲಾಗಿದೆ. ಇದಿಷ್ಟೇ ಅಲ್ಲ, 10 ಲಕ್ಷಕ್ಕೂ ಅಧಿಕ ಜಿಲೇಬಿ, ಶೇಂಗಾ ಹೋಳಿಗೆ, ಮಾದ್ಲಿ, ಮಿರ್ಚಿಯನ್ನು ನೀಡಲಾಗಿದೆ. ಪ್ರಸಾದ ರೂಪದಲ್ಲಿ ರೊಟ್ಟಿ, ದವಸ ಧಾನ್ಯ, ಆಮೇಲೆ ಮಾದ್ಲಿ, ಹಂಗೆ ಜಿಲೇಬಿ, ಆಮೇಲೆ ಶೇಂಗಾ ಹೋಳ್ಗೆ, ಮೈಸೂರು ಪಾಕು, ಎಲ್ಲ ಕರ್ಚಿಕಾಯಿ, ಎಲ್ಲ ಥರದ ಸಿಹಿ ತಿನಿಸುಗಳನ್ನು ಮಾಡ್ಕೊಂಬರ್ತಾರೆ. ಇಷ್ಟ ಅಂತ ಇಲ್ಲ, ಲೆಕ್ಕಕ್ಕೆ ಸಿಗಂಗಿಲ್ರಿ ಇದು ಎಲ್ಲ ಯಾವುದು ವಿಶೇಷ ಜಾತ್ರೆ ಅಂತೀರಿ ಇದನ್ನು ಕೊಪ್ಪಳದ್ದು. ಹೌದ್ರಿ, ಆಮೇಲೆ ನಮ್ಮ ಅಜ್ಜರು ಪ್ರತಿ ವರ್ಷನೂ ಇಲ್ಲಿ ಒಂದು ವಿಶೇಷ, ಬರೀ ಜಾತ್ರೆನೇ ಅಲ್ಲ, ವಿಶೇಷವಾದ ಕಾರ್ಯಕ್ರಮ ಮಾಡ್ತಾರೆ. 15 ದಿನಗಳ ಅದ್ದೂರಿ ಜಾತ್ರೆಗೆ ನಿನ್ನೆ ತೆರೆ ಬಿದ್ದಿದೆ. ಕೊಪ್ಪಳದ ಗವಿಮಠದ ಜಾತ್ರೆಯ ಮಹಾದಾಸೋಹ ಈ ವರ್ಷವೂ ಭಕ್ಷ್ಯ ಭೋಜನದಿಂದ ಕೂಡಿದ್ದು ವಿಶೇಷ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.